ಕಡಿಮೆ ಓಡಿರುವಂತಹ ಲೇಟೆಸ್ಟ್ ವರ್ಷನ್ ರೆನಾಲ್ಟ್ ಕೈಗರ್ 2022 ಫಸ್ಟ್ ಓನರ್ RXT ಆಪ್ಷನಲ್ ಪ್ಯೂರ್ ವೈಟ್ ಕಲರ್ ಗಾಡಿ. ಅದು ಕೂಡ ಕೇವಲ 14,500 ಕಿಲೋಮೀಟರ್ ಓಡಿರುವಂತಹ ಪ್ರಾಪರ್ ಸರ್ವಿಸ್ ಹಿಸ್ಟ್ರಿ ಮೇಂಟೈನ್ ಮಾಡಿರುವಂತಹ ಒಂದು ಅಮೇಝಿಂಗ್ ಗಾಡಿ, ಪ್ರಾಪರ್ ವೆಲ್ ಮೇಂಟೈನ್ ಗಾಡಿ ಇವತ್ತು ನಾನು ಓಡಿಸ್ತಾ ಇರೋಂಥದ್ದು. ಖುಷಿ ವಿಷಯ ಏನು ಅಂತ ಹೇಳಿದ್ರೆ, ತುಂಬ ಜನ ಕೇಳ್ತಾ ಇದ್ದಾರೆ ಕರ್ನಾಟಕ ಗಾಡಿಗಳು ಸೇಲ್ ಮಾಡಿಸ್ತಿಲ್ಲ ಅಂತ. ಸೊ ಅಂಥವ್ರಿಗೆ ಇದು ಬಜೆಟ್ ಫ್ರೆಂಡ್ಲಿ ಪ್ಲಸ್ ಲೋ ಮೇಂಟೆನೆನ್ಸ್ ಹೈ ಮೈಲೇಜ್ ಕೊಡುವಂತಹ ಆಟೋಮೆಟಿಕ್ ಗೇರ್ ಬಾಕ್ಸ್ ಇರುವಂತಹ ಈ ಗಾಡಿ ಮಾರಾಟಕ್ಕಿದೆ. ಈ ಒಂದು ವಿಡಿಯೋದಲ್ಲಿ ಈ ಗಾಡಿದು ಪ್ಲಸ್ ಮೈನಸ್ ಮತ್ತು ಯೂಸರ್ ರಿವ್ಯೂ ಎಲ್ಲನೂ ಕೂಡ ಇವತ್ತು ಹೇಳ್ಕೊಡ್ತೀನಿ. ಹಾಗೆ ಈ ವಿಡಿಯೋನ ಲಾಸ್ಟ್ವರೆಗೂ ನೋಡಿ, ಪ್ರೈಸ್ ಕೂಡ ನಾನು ಲಾಸ್ಟ್ ಹೇಳ್ತೀನಿ. ಮತ್ತು ಈ ವಿಡಿಯೋದಲ್ಲಿ ಓನರ್ಶಿಪ್ ವಿಡಿಯೋ ಕೂಡ ಇರುತ್ತೆ. ಆಟೋಮೆಟಿಕ್ ಗೇರ್ ಬಾಕ್ಸ್ AMT ಇದ್ರೂ ಕೂಡ ತುಂಬ ಚೆನ್ನಾಗಿ ನೀಟಾಗಿ ಸ್ಮೂತಾಗಿ ರನ್ನಿಂಗ್ ಆಗುವಂಥದ್ದು ಈ ಒಂದು ಗಾಡಿ. ಮತ್ತು ಇದು ಪೆಟ್ರೋಲ್ ವೇರಿಯಂಟ್ ಆಗಿರೋದ್ರಿಂದ ಸೊ ನಿಮಗೆ FC ಅಂದರೆ ನಿಮಗೆ ನೆಕ್ಸ್ಟ್ ಫಿಟ್ನೆಸ್ ಕೂಡ ಹೆಲ್ಪ್ ಆಗುತ್ತೆ. ಸ್ವಲ್ಪ ಲಾಂಗ್ ಡ್ಯೂರೇಬಿಲಿಟಿ ಅಂದರೆ 2022 ಅಂದರೆ ನಿಮ್ಗೆ ಇನ್ನೂ 15 ವರ್ಷ ಎಕ್ಸ್ಟೆಂಡ್ ಮಾಡೋರು ಕೂಡ ಈ ಗಾಡಿದು ವ್ಯಾಲ್ಯೂ ಏನಾಗುತ್ತೆ ಅದು ಇನ್ಕ್ರೀಸ್ ಆಗ್ತಾ ಬರುತ್ತೆ. ಆ್ಯಂಡ್ ಈ ಗಾಡಿದು ಮೈಲೇಜ್ ಅಪ್ರಾಕ್ಸಿಮೇಟ್ ನಿಮಗೆ ಹೈವೇನಲ್ಲಿ ಒಂದು 17ರಿಂದ 18 ಕೊಡುತ್ತೆ. ಸಿಟಿನಲ್ಲಿ ನಿಮಗೆ ಆರಾಮಾಗಿ 15ರಿಂದ 16 ಆರಾಮಾಗಿ ಬರುತ್ತೆ. ಮತ್ತು ಇದು ಡ್ರೈವರ್ ಫ್ರೆಂಡ್ಲಿ ಗಾಡಿ, ಇದು ತುಂಬ ಸಾಫ್ಟ್ ಆಗಿರುತ್ತೆ ಗಾಡಿ. ಮತ್ತು ನಿಮಗೆ ಲೇಡೀಸು ಜೆಂಟ್ಸು ಚಿಕ್ಕವರು ದೊಡ್ಡವರು ಎಲ್ಲರೂ ಕೂಡ ಈಸಿಯಾಗಿ ಓಡಿಸ್ಬೋದು. ಸ್ಟೇರಿಂಗ್ ರೆಸ್ಪಾನ್ಸ್ ಕೂಡ ತುಂಬ ಚೆನ್ನಾಗಿದೆ. ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೂಡ ತುಂಬ ಚೆನ್ನಾಗಿದೆ. ಸೌಂಡ್ ಸಿಸ್ಟಮ್ ಕೂಡ ಚೆನ್ನಾಗಿದೆ. ಮತ್ತು ನಿಮಗೆ ಹೈಟ್ ಕೂಡ ಚೆನ್ನಾಗಿದೆ. ನಿಮಗೆ ಸಾಧಾರಣ ಗೊತ್ತಿರುತ್ತೆ ಈ ಗಾಡಿದಲ್ಲಿ ಸ್ವಲ್ಪ ಹೈಟ್ ಕೂಡ ಜಾಸ್ತಿ ಇರುತ್ತೆ. ಇದು ಮೈಕ್ರೋ SUV ಕ್ಯಾಟಗರಿನಲ್ಲಿ ಬಂದ್ರೂ ಕೂಡ ನಿಮಗಿದು ರೋಡ್ ವಿಸಿಬಿಲಿಟಿಗಾಗಿರಲಿ ಹೈಟ್ ಆಗಿರಲಿ ಯಾವುದ್ರಲ್ಲೂ ಕೂಡ ಏನು ಕುಂದುಕೊರತೆ ಅಂತ ಏನೂ ಇಲ್ಲ. ಆ್ಯಂಡ್ ಇದ್ರದ್ದು ಪ್ಲಸ್ ಇನ್ನೂ ಒಂದು ಏನು ಅಂತ ಹೇಳಿದ್ರೆ, ಸೊ ನಿಮಗೆ ಇದು ನೆಟ್ವರ್ಕ್ ಸರ್ವಿಸ್ ನೆಟ್ವರ್ಕ್ ಏರಿಯಾ ಕೂಡ ತುಂಬ ಚೆನ್ನಾಗಿ ಎಲ್ಲ ಕಡೆನೂ ಕವರೇಜ್ ಆಗಿರೋದ್ರಿಂದ ಸೊ ನಿಮಗೆ ಎಲ್ಲೂ ಕೂಡ ಇದ್ರದ್ದು ಸ್ಪೇರ್ ಪಾರ್ಟ್ಸ್ಗಾಗಿರಲಿ ಅಥವಾ ಆಟೋಮೊಬೈಲ್ಸ್ದು ಬೇರೆ ಪಾರ್ಟ್ಸ್ಗಳಾಗಿರಲಿ ಅಥವಾ ಸರ್ವಿಸ್ ಆಗಿರಲಿ ನಿಮಗೆಲ್ಲೂ ಕೂಡ ಏನು ಇಶ್ಯೂಸ್ಗಳಿರೋದಿಲ್ಲ. ಸೊ ಹಂಗಾಗಿ ಇದು ಯಾರಾದ್ರೂ ನಿಮಗೆ ಮಿಡ್ ಸೆಗ್ಮೆಂಟ್ನಲ್ಲಿ ಒಂದು ಕ್ರಾಸ್ ಓವರ್ ಅಥವಾ ಒಂದು ಸೋ ಕಾಲ್ಡ್ SUVನ ತೊಗೊಳ್ಬೇಕು ಅಂತಿದ್ರೆ ರೆನಾಲ್ಟ್ ಕೈಗರ್ ಇಸ್ ದ ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬಹುದು. ತುಂಬ ಜನ ಕೇಳ್ತಿದ್ರಿ ಇದ್ರದ್ದು ರಿವ್ಯೂ ಮಾಡಿ ಅಂತ ಕೇಳ್ತಿದ್ರಿ. ಸೊ ಇದು ರಿವ್ಯೂ ಅಲ್ಲ, ನಿಮಗೆ ಸೇಲ್ಗೆ ತಗೊಂಡ್ಬಂದಿದ್ದೀನಿ. ಸೊ ಅದು ಕೂಡ ಫಸ್ಟ್ ಓನರ್ ವೆಹಿಕಲ್, ಪ್ರಾಪರ್ ಡಾಕ್ಯುಮೆಂಟೇಷನ್ ಎಲ್ಲನೂ ಕೂಡ ರನ್ನಿಂಗ್ ಇರುವಂಥದ್ದು. ಅದರಲ್ಲೂ ಖುಷಿ ವಿಷಯ ಅಂದರೆ ಒರಿಜಿನಲ್ ಪೇಂಟ್. ಸೊ ಯಾವುದೇ ಟಚ್ ಅಪ್ಸ್ ಇಲ್ಲದೆ, ಯಾವುದೇ ರೀತಿ ಆಕ್ಸಿಡೆಂಟ್ ಇಲ್ಲದೆ, ಯಾವುದೇ ಕ್ಲೈಮಿಂಗ್ ಇಲ್ಲದೆ, ಎಲ್ಲ ಗ್ಲಾಸು ಒರಿಜಿನಲ್ ಇದೆ. ಎಲ್ಲ ಪಾರ್ಟ್ಸ್ ಏನು ಮೆಕ್ಯಾನಿಕಲ್ ಪಾರ್ಟ್ಸ್ ಇದೆಯೋ ಎಲ್ಲ ಕೂಡ ಒರಿಜಿನಲ್ಲು. ಈ ಓನರ್ ಬಂದು ತುಂಬ ಕಡಿಮೆ ಓಡಿಸಿರೋದು, ಯಾಕಂದರೆ ಇವ್ರ ಹತ್ರ ಇನ್ನೊಂದು ವೆಹಿಕಲ್ ಆಲ್ರೆಡಿ ಇದೆ. ಸೊ ಇದನ್ನು ಮನೆ ಹತ್ರನೇ ಓಡಿಸೋದಕ್ಕೆ ಅಂತ ಮಾತ್ರ ಇಟ್ಟಿರುವಂಥದ್ದು ಗಾಡಿ. 14,500 ಕಿಲೋಮೀಟರ್ ಮಾತ್ರ ಈ ಒಂದು ಇಷ್ಟು ವರ್ಷದಲ್ಲಿ ಕೇವಲ ಅಷ್ಟೇ ಓಡಿಸಿರೋದು. ಅದು ಕೂಡ ಪ್ರಾಪರ್ ಸರ್ವಿಸ್ ಹಿಸ್ಟ್ರಿ ಕೂಡ ಇದೆ. ಒನ್ ಆಫ್ ದ ಬೆಸ್ಟ್ ಗಾಡಿ ಅಂತಲೇ ಹೇಳ್ಬೋದು. ಸೊ ನಿಮ್ಮಲ್ಲಿ ಯಾರಿಗಾದರೂ ಇದು ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ಈ ಕೆಳಗೆ ಕೊಟ್ಟಿರುವಂಥ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಂದುವರಿಸ್ತಾ ಬರೋಣ. ಸೊ ಈ ಕಾರಿನ ಮಾಲೀಕರು, ಸೊ ಈ ಕಾರ್ನ ಝೀರೋ ಅಂದರೆ ಈ ಕಾರ್ನ ಹೊಸದಾಗೆ ಶೋರೂಮಿಂದ ತೊಗೊಂಡಾಗಿಂದ ಹಿಡಿದು ಇಲ್ಲಿವರೆಗೂ ಸಿಂಗಲ್ ಹ್ಯಾಂಡೆಡ್ ಆಗಿ ಓಡಿಸಿರುವಂಥದ್ದು ಇವರೇ ಓಡಿಸಿರೋದು. ಸೊ ಈ ಕಾರ್ ಬಗ್ಗೆ ಪ್ಲಸ್ ಮೈನಸ್ ಮತ್ತು ಲಾಸ್ಟಲ್ಲಿ ಈ ಕಾರ್ದು ಬೆಲೆ ಏನಕ್ಕೆ ಮಾರಾಟ ಮಾಡ್ತಿದ್ದಾರೆ, ಎಲ್ಲ ಚೆನ್ನಾಗಿದ್ದು ಕಡಿಮೆ ಬೆಲೆ ಓಡಿದೆ ಮತ್ತು ಯಾವುದೇ ರೀತಿ ಕ್ಲೈಮ್ಸ್ ಇಲ್ಲ ಏನಿಲ್ಲ ಅಂದರೆ ಕೂಡ ಯಾಕೆ ಮಾಡ್ತಿದ್ದಾರೆ ಎಲ್ಲನೂ ಕೂಡ ಇವತ್ತು ಹೇಳೋಣ. ನಾನು ತೊಗೊಂಡಿದ್ದು 2022 ನವಂಬರ್ ತಿಂಗಳಲ್ಲಿ ತೊಗೊಂಡಿದ್ದು. ತುಂಬ ಚೆನ್ನಾಗಿದೆ ಕಾರ್ ಮಾತ್ರ. ಮತ್ತು ನಾವು ತೊಗೊಂಡಿದ್ದು ಉದ್ದೇಶ ಫಸ್ಟ್ ಕಾರ್ ಇದು ತೊಗೊಂಡಿದ್ದು. ಮತ್ತು ಇನ್ನೊಂದು ಕಾರ್ ಇತ್ತು ಮಿಡಲಲ್ಲಿ ತೊಗೊಂಡ್ಮೇಲೆ ಇದನ್ನು ತುಂಬ ರೇರಾಗಿ ನಾವು ಓಡಿಸಿದ್ದೀವಿ. ಕಾರು ತುಂಬ ಚೆನ್ನಾಗಿದೆ. ಕಾರು ಓಡಿಸ್ತಾ ಇದ್ರೆ ಏನೋ ಒಂದು SUV ಕಾರು ನಾವು ಸ್ವಲ್ಪ ನಿಮ್ಗೆ ಹೈಟ್ ಫೀಲ್ ಆಗುತ್ತೆ ಇನ್ನೊಂದು ಕಂಫರ್ಟ್ ಆಗಿ ಓಡಿಸ್ಬೋದು. ಮತ್ತು ಮೈಲೇಜು ಚೆನ್ನಾಗಿ ಕೊಡುತ್ತೆ. ಮತ್ತು ಹೈವೇಲಂತೂ ಸೂಪರ್, ಯಾವುದೇ ಸೌಂಡು ಏನು ಬರಲ್ಲ, ಆರಾಮಾಗಿ ಒಂಥರ ಸೂಪರಾಗಿ ಹೋಗುತ್ತೆ ಕಾರು. ನನಗೆ ಕಂಫರ್ಟಬಲ್ ಆಗಿದೆ, ಚೆನ್ನಾಗಿ ಓಡಿಸ್ಬೋದು. ಫ್ಯಾಮಿಲಿ ಎಲ್ಲ ಕೂತ್ಕೊಂಡು, ಅದು ಬೇರೆ ಆಟೋಮೆಟಿಕ್ ಕಾರು, ನಮಗೆ ಅಷ್ಟು ಸ್ಟ್ರೈನ್ ಆಗಲ್ಲ, ಗೇರ್ ಹಾಕಬೇಕು ಆ ಥರ ಏನಿಲ್ಲ. ಮತ್ತು ಮೈಲೇಜು ಕೊಡೋದ್ರಿಂದ ಮತ್ತು ಆಟೋಮೆಟಿಕ್ ಇರೋದ್ರಿಂದ ಬೆಸ್ಟ್ ಕಾರ್ ಇದು ಅಂತ ಹೇಳಿ. ಓಕೆ, ಸೊ ನಿಮಗೆ ಈ ಕಾರು ಚೆನ್ನಾಗಿದೆ, ಕಂಫರ್ಟಬಲ್ ಆಗಿದೆ, ಆರಾಮಾಗಿದೆ ಅಂತ ಅನಿಸುತ್ತೆ. ಓಕೆ, ನೀವು ಈ ಕಾರ್ನ ಮಾರ್ತಿರುವಂಥ ಉದ್ದೇಶ ಏನು? ನಾನು ಆಲ್ರೆಡಿ ಹೇಳಿರೋ ಹಾಗೆ ಇನ್ನೊಂದು ಕಾರ್ ನಮ್ಮ ಹತ್ರ ಇದೆ i20. ಸೊ ಒಂದೇ ಕಾರ್ ಸಾಕು ಅಂತ ಈ ಕಾರ್ನ ನಾವು ಸೇಲ್ ಮಾಡ್ತಿದ್ವಿ. ಕೊಡೋಕ್ಕೂ ಇಷ್ಟ ಇಲ್ಲ, ಆದರೂ ಅನಿವಾರ್ಯ. ಇವಾಗ ಇನ್ನೊಂದು ಕಾರ್ ಇಟ್ಕೊಂಡು ಇದು ಜಾಸ್ತಿ ಓಡಿಸಲ್ವಲ್ಲ, ಮತ್ತು ಕಮ್ಮಿ ಓಡಿರೋದು, ಇವಾಗಲೇ ಕೊಟ್ಬಿಡೋಣ ಅಂತ ಅಷ್ಟೆ.
ಓಕೆ, ಸೊ ಈ 2022 ಮಾಡೆಲ್ ಗಾಡಿ ಪ್ಲಸ್ ಸರ್ವಿಸ್ ಹಿಸ್ಟ್ರಿನೂ ಕೂಡ ಅಪ್ ಟು ಡೇಟ್ ಇದೆ. ಸೊ ಎಲ್ಲ ಸರ್ವಿಸ್ನೂ ಕೂಡ ಕಂಪ್ನಿಲೇ ಮಾಡಿಸಿರೋದಾ? ಹೌದು, ಕಂಪ್ನಿಲೇ ಸರ್ವಿಸ್ ಎಲ್ಲ ಮಾಡಿಸಿರೋದು. A to Z ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿದೆ ಮತ್ತು ಯಾವುದೇ ಆಕ್ಸಿಡೆಂಟ್ಸ್ ಇಲ್ಲ, ಎಲ್ಲೂ ಸ್ಕ್ರ್ಯಾಚಸ್ ಇಲ್ಲ. ನೀವು ಬಂದು ನೋಡ್ಬೋದು, ಇಂಜಿನ್ ಆಗಿರ್ಬೋದು ಪ್ರತಿಯೊಂದು ನೀವೇ ಚೆಕ್ ಮಾಡಿ ತೊಗೊಂಡೋಗ್ಬೋದು. ಓಕೆ, ಈ ಗಾಡಿದು ಪ್ರೈಸ್ ಎಷ್ಟು? ಪ್ರೈಸು 6,90,000 ಹೇಳ್ತಿದ್ದೀವಿ, ನೆಗೋಷಿಯಬಲ್ ಇರುತ್ತೆ. ಓಕೆ, ಸೊ ಇನ್ನೊಂದ್ಸಲ ನೀಟಾಗಿ ಡೀಟೇಲಿಂಗ್ ಹೇಳ್ಬಿಡ್ತೀನಿ. 2022 RXT ವೈಟ್ ಕಲರ್ ಆಪ್ಷನಲ್ ವೆಹಿಕಲ್ ಇದು. ಸೊ ನಿಮಗೆ ಇದರಲ್ಲೂ ಕೂಡ ಹೇರ್ ಬ್ಯಾಗ್ ಕೂಡ ಬರುತ್ತೆ ಇದರಲ್ಲಿ. ಆ್ಯಂಡ್ ಇನ್ಫೋಟೈನ್ಮೆಂಟ್ ಮತ್ತು ಕೀಲೆಸ್ ಎಂಟ್ರಿ, ಸ್ಟಾಪ್ ಬಟನ್ ಮತ್ತು ಆಟೋಮೆಟಿಕ್ ಗೇರ್ ಬಾಕ್ಸ್ ಇರುವಂಥದ್ದು. ಮತ್ತು ಎಲ್ಲೂ ಕೂಡ ನಿಮಗೆ ಡೆಂಟು, ಡ್ಯಾಮೇಜಸ್ಗಳು, ಸ್ಕ್ರ್ಯಾಚಸ್, ಹೆವಿ ಸ್ಕ್ರ್ಯಾಚಸ್ಗಳು, ಯಾವುದೇ ರೀತಿ ಆಕ್ಸಿಡೆಂಟಲ್ ಮಾರ್ಕ್ಸ್ಗಳು, ಯಾವುದೇ ರೀತಿ ಇಂಪ್ಯಾಕ್ಟ್ ಆಗಿರೋಂಥದ್ದು ಯಾವುದೂ ಇಲ್ಲ. ನಾನು ಕೂಡ ಇನ್ಸ್ಪೆಕ್ಟ್ ಮಾಡಿರೋಂಥ ಗಾಡಿ ಇದು. ಚೆನ್ನಾಗಿದೆ, ಡ್ರೈವಿಂಗ್ ಇದೆ. ಯಾವುದೇ ರೀತಿ ವಿಂಡ್ ನಾಯ್ಸ್ಗಳಾಗಿರಲಿ ಅಥವಾ ಅನ್ಇವನ್ ಸೌಂಡ್ಗಳಾಗಿರಲಿ ಗಾಡೀಲಿ ಯಾವುದೇ ರೀತಿದ್ದು ಇಲ್ಲ. ಆ್ಯಂಡ್ ಗಾಡಿನ ನೀಟಾಗಿ ಮೈಂಟೈನ್ ಮಾಡಿದ್ದಾರೆ. ಸರ್ವಿಸ್ ಸೆಂಟ್ರಲ್ಲೇ ಮೈಂಟೈನ್ ಮಾಡಿರೋಂಥ ಗಾಡಿ. ಡಾಕ್ಯುಮೆಂಟೇಷನ್ ಕೂಡ ಕ್ಲಿಯರ್ ಇದೆ ಮತ್ತು ಇನ್ಶೂರೆನ್ಸ್ ಕೂಡ ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಇರುವಂಥದ್ದು. ಸೊ ಹಂಗಾಗಿ ಗಾಡಿನ ನೀವು ತೊಗೊಂಡು ಜಸ್ಟ್ ಆಸೆ ಟ್ರಾನ್ಸ್ಫರ್ ಮಾಡ್ಕೊಂಡು ಫ್ಯೂಯಲ್ ಹಾಕೊಂಡು ಓಡಿಸ್ಬೋದು. ಪೆಟ್ರೋಲ್ ವೇರಿಯಂಟ್ ಇದು. ಆರಾಮಾಗಿ ನಿಮಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲದಿರೋಂಥ ಗಾಡಿ. ಸೊ ನಿಮ್ಗೆ ಏನೋ ನೋಡ್ತಿದ್ರೆ, ಸೊ 6,90,000 ಗಾಡಿ ರೆಡಿ ಇದೆ. ಅದು ಕೂಡ ಸ್ಲೈಡ್ಲಿ ನೆಗೋಷಿಯಬಲ್ ಕೂಡ ಇದೆ. ನೀವು ಬಂದರೆ ಜಸ್ಟ್ ಆಸೆ ಟ್ರಾನ್ಸ್ಫರ್ ಮಾಡ್ಕೊಂಡು ಗಾಡಿ ತೊಗೊಂಡು ಹೋಗ್ತಾ ಇರೋಂಥದ್ದು. ಬೆಂಗಳೂರಿನಲ್ಲೇ ಇದೆ ಗಾಡಿ ಇದು. ಸೊ ನಿಮ್ಗೆ ಯಾರನ್ನ ಟೆಸ್ಟ್ ಡ್ರೈವ್ ಬೇಕು ಮತ್ತು ಗಾಡಿ ಬಗ್ಗೆ ಇನ್ನೂ ಕೂಡ ಸಂಪೂರ್ಣ ಮಾಹಿತಿ ಬೇಕು ಅಂದರೆ ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ನಿಮ್ಮಲ್ಲಿ ಯಾರಿಗಾನ ಕೂಡ ನಿಮ್ಮ ಹತ್ರ ಇರೋ ವೆಹಿಕಲ್ಗಳನ್ನ ಸೇಲ್ ಮಾಡಬೇಕು ಅಂತಿದ್ರೆ ಕೂಡ ನೀವು ಡೈರೆಕ್ಟಾಗಿ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸೋಣ. ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಬೈ ಬೈ.